ಒಂದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ನೋಡಬೇಕು. ನಾವು ಪ್ರತಿಯೊಂದು ಏನೇ ಇದು ಮಾಡಲಿ ಪ್ರಕೃತಿ ನೋಡಬೇಕು. ಈ ಪ್ರಕೃತಿ ನೋಡೋದ್ರಿಂದ ನಮ್ಗೆ ಯಾವ ತೊಂದರೆಗಳು ಇರೋಲ್ಲ. ಯಾವಾಗ ನಾವು ಪ್ರಕೃತಿ ನೋಡಲ್ವೋ ನಾನಾ ರೀತಿಯ ಕಷ್ಟಗಳು ಬರ್ತವೆ, ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಅದೊಂದು ಪ್ರಕೃತಿ. ಆ ಪ್ರಕೃತಿ ಕೊಡುಗೆ ಅಷ್ಟಿಷ್ಟ ಅಲ್ಲ. ನಾವು ಪ್ರಕೃತಿ ಕೊಡುವಂತಹ ವಸ್ತುಗಳು, ಪ್ರಕೃತಿ ಕೊಡುವಂತಹ ಹಣ್ಣು ಹಂಪಲು ನಾವು ಸೇವನೆ ಮಾಡಬೇಕು. ಸ್ನೇಹಿತರೆ, ಇದು ಆಲೂಗಡ್ಡೆ ಅಂತಾರೆ, ಹಾಲು ಅಂತಾರೆ, ಪೊಟ್ಯಾಟೊ ಅಂತಾರೆ. ಇದನ್ನು ಈ ಆಲೂಗಡ್ಡೆನ ಕೆಲವ್ರಿಗೆ ವಾಯು ಅಂತಾರೆ, ಜಾಸ್ತಿ ತಿಂದರೆ ವಾಯು ಜಾಸ್ತಿ ಬರ್ತದೆ ಅಂತಾರೆ. ಆದರೆ ಇದು ನಾನಾ ರೀತಿಯ, ಯಾಕಂದರೆ ಭೂಮಿಯಲ್ಲಿ ಒಳಗಡೆ ಬರುವಂತಹ ಗಡ್ಡೆ ಇದು. ಆದ್ದರಿಂದ ಅದರಲ್ಲಿರುವಂತಹ ಭೂಮಿಯಲ್ಲಿರುವಂತಹ ಈ ಸೀಸನಲ್ ಹಾಕಿರ್ತಕ್ಕಂಥರಲ್ಲಿ ಹಾಲು ಅಲ್ಲಿ ಏನಿರಲ್ಲ, ಅನ್ಸೀಸನಲ್ ಹಾಕ್ತಾರಲ್ಲ ಅದರಲ್ಲಿ ಸ್ವಲ್ಪ ಈ ರಾಸಾಯನಿಕ ಜಾಸ್ತಿ ಅಬ್ಸರ್ವ್ ಮಾಡಿ ತನ್ನಲ್ಲಿ ಇಟ್ಕೊಂಡಿರ್ತದೆ. ಅದು ಸ್ವಲ್ಪ ತೊಂದರೆ ಕೊಡ್ತದೆ. ಈಗ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನು ಬಿಟ್ಟು ಎಲ್ಲ ರಾಸಾಯನಿಕ ಮಾರು ಹೋಗಿದ್ದಾರೆ. ಹಾಕುವ ರಾಸಾಯನಿಕ ಯಥಾ ಪ್ರಕಾರ ಇದು ಅಬ್ಸರ್ವ್ ಮಾಡಿ ಶೇಖರಣೆ ಮಾಡ್ಕೊತಾರೆ. ಆದರೂ ಸಹ ಇದನ್ನು ರಾಸಾಯನಿಕ ರಹಿತ ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆಯದಾಗುತ್ತೆ. ಇದು ಸೇವನೆ ಮಾಡೋಕ್ಕೆ ಒಂದೇ ಅಲ್ಲ, ಇದು ನಾನಾ ರೀತಿಯ ನಮಗೆ ಉಪಯೋಗಗಳು ಜಾಸ್ತಿ ಬರ್ತದೆ. ಇದು ನೋಡಿ, ಈ ಸ್ಲ್ಯಾಬ್ಸ್ ಮಾಡಿ ಕಣ್ಣಿಗೆ ಹಾಕ್ಕೊಂಡ್ರೆ ಈ ಕಣ್ಣು ಕೆಳಗಡೆ ಕಪ್ಪು ಕಲೆಯನ್ನು ನಿವಾರಣೆ ಮಾಡ್ತದೆ. ಮತ್ತು ಈ ಆಲೂಗಡ್ಡೆಯನ್ನು ಚೆನ್ನಾಗಿ ತುರಿದುಬಿಟ್ಟು ಆ ರಸವನ್ನು ತೆಗೆದುಕೊಂಡು ಆ ರಸಕ್ಕೆ ಈ ಇಂಡಿಗೋ ಎಂಬ ಪೌಡ್ರ್ ಬರ್ತದೆ, ಅದನ್ನು ಕಲಿಸಿ ಹಾಕೋದ್ರಿಂದ ಕೂದಲು ಕಪ್ಪಗಾಗ್ತವೆ. ಎಲ್ಲಿ ನೋವಿದೆಯೋ ಆ ನೋವಿಗೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಆ ನೋವಿಗೆ ಅಪ್ಲೈ ಮಾಡಿದ್ರೆ ಎಲ್ಲಿ ನೋವಿದೆ ಅಲ್ಲಿ ನೋವನ್ನು ನಿವಾರಣೆ ಮಾಡ್ತದೆ. ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ನೋವುಗಳು ಮತ್ತು ಕಾಯಿಲೆಗಳು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಆಲೂಗಡ್ಡೆಗಿದೆ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಉಪಯೋಗವನ್ನು ತಿಳಿಸ್ಕೊಳ್ಳಲಾಗುತ್ತೆ. ಸ್ನೇಹಿತರು, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.